ಕರೆದಿದ್ದೀರಿ ನೀವೇ? ಹಾಂ. ಕರೆದಿದ್ದೀರಿ ನೀವೇ? ಹಾಂ. ಹಾಂ 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 ಹಾಂ. ಈ ರಾಜಕಾಲುವೆ ಪಕ್ಕದಲ್ಲಿರೋದೆಲ್ಲ ತೋಟ ನಿಮ್ಮದೇನ್ರಾ? ಹಾಂ ಹಾಂ ಹಾಂ. ಓಕೆ ಓಕೆ. ಈಗ ಇದೇಕ ಕ್ಲೀನ್ ಮಾಡ್ಕೊಂತೀರ ನೀವೀಗ? ಗಂಟೆ ಎಲ್ಲ ನೀವೇ ತೆಗ್ದಿದ್ರ ಇದೆಲ್ಲ? ಹಾಂ 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 ಹಾಂ. ಈಗ ವರ್ಷ ವರ್ಷ ನೀವೇ ಕ್ಲೀನ್ ಮಾಡ್ಕೊಂತೀರಿ ಇದೆಲ್ಲ? ಹ್ಞೂ 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 ಹ್ಞೂ. ಇದೆಲ್ಲ ನಿಮ್ಮದೇನಾ ತೋಟ? ಹ್ಞೂ 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 ಹಾಂ 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 ಹಾಂ. ಹ್ಞೂ 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 ಹ್ಞೂ. ಹ್ಞೂ ಹಾಂ ಹಾಂ ಹಾಂ. ಹ್ಞೂ 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 ಹ್ಞೂ. ಬರ್ತಾನೆ ಇರುತ್ತಾ? ಹಾಂ. ಹ್ಞೂ ಹ್ಞೂ ಹ್ಞೂ. ಈ ಪ್ಲಾಸ್ಟಿಕ್ಕು ಬಟ್ಟೆಗಳು. ಹಾಂ 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 ಹಾಂ. ಕಸ ಕಡ್ಡಿ ಎಲ್ಲ ತುಂಬ್ತಾ ಇರ್ತಾರೆ, ಇಲ್ಲಿಗೆ ಹರಿದು ಬರುತ್ತೆಲ್ಲ. ಹ್ಞೂ ಹ್ಞೂ. ಇದೇ ನೀರು ಕಟ್ಕೊಳೋದು ಅಲ್ಲೋರ ಇದರಿಂದನೇ? ಹಾಂ. ಹ್ಞೂ 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 ಹ್ಞೂ
ಹ್ಞೂ. ಅಲ್ಲ ಹ್ಞೂ. ಅಲ್ಲಿ ಸೇತುವೆ ಕಿತ್ತಾಕನ ಅಂತ ಹೋದ ಅಲ್ಲೂ ಆಗಲಿಲ್ಲ. ಹ್ಞೂ. ತಿರ್ಗಾ ತಡ್ಕೊಂತು, ಅದು ದೊಡ್ಡ ದೊಡ್ಡ ಕಿತ್ತಾಕಿದಕ್ಕೆ ಎಲ್ಲ ತಡ್ಕೊಂತು. ಹ್ಞೂ. JCB ಕೆಳಿಯಂಗಿಲ್ಲ, ಹ್ಞೂ. ಏನು ಮಾಡೋದು ನಂಗಾಗಿ ಹ್ಞೂ. ನಾವೇನೇ ಒಂದು ಸ್ವಲ್ಪ ಗಿಡ ಜೊತೆ ಕಿತ್ತಾಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು. ಹ್ಞೂ. ಅಲ್ಲ ಈಗ ಎಷ್ಟು ಅಂತ ಕ್ಲೀನ್ ಮಾಡ್ತೀರಾ ನೀವೀಗ? ನಾವು ಎಷ್ಟು ಅಂತಂದ್ರೆ ನಮ್ಮ ತೊಲವಿನಾಗ ಏನಾಯ್ತು, ಹ್ಞೂ. ನಮ್ಮ ಉದ್ಬಸ್ಸು ನಾವು ಜಮೀನು ಐತಲ್ಲ, ನಮ್ಮ ಜಮೀನು, ಹಾಂ ಹಾಂ. ಆ ಜಮೀನು ತಕ್ಕ ನಾವು ಉದ್ಬಸ್ತಾವೆ ಗಿಡ ಗಂಟೆ ಕಿತ್ತಾಕೊಂಡು ಅಚ್ಚುತೆ ಮಾಡಿಕೊಂತೀವಿ. ಹ್ಞೂ ಹ್ಞೂ ಹ್ಞೂ. ಯಾಕೆ ಬಂದವ್ರಿಗೆ ನೀಟಾಗಿ ಐತಲ್ಲ ಅಂತ ಹಾಂ 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 ಹಾಂ. ಅಷ್ಟೇ. ನಮ್ಮ ಜಮೀನೊಳಗೆ ಅಚ್ಚುಕಟ್ಟು ಮಾಡ್ಕೊಂಡ್ರೆ ಹ್ಞೂ. ನಮಗೆ ತೊಂದರೆ. ಹ್ಞೂ. ಹಳೆ ಸಹ ಹ್ಞೂ ಹ್ಞೂ ಹ್ಞೂ. ನಾವು ಹಾಕಿರೋದು ಬೆಳೆ ಪಳೆ ಆರ್ತಿ ಗಿಡ ಪಡಿಕೆ ಗಿಡಕ್ಕೆಲ್ಲ ನೀರು ನಿಂತ್ಕೊಂಡ್ಬಿಡ್ತೈತೆ ಹಾಂ ಹಾಂ ಹಾಂ. ಎಲ್ಲ. ಈ ಹೋದನೇ ಮೂರನೇ ವರ್ಷದಾಗ ಹಿಂಗೆ ಹೊಡೆದು ಬಿಡ್ತು ನೀರು. ಹ್ಞೂ. ಅದಕ್ಕೆ ಈ ಸತಿನೂ ಹಿಂಗೆ ಆಗ್ತದನೋ ಅಂತೇಳಿ ಹ್ಞೂ. ಎಲ್ಲ ಇದು ಮಾಡ್ತಾಯಿದ್ವಿ. ಹೋದನೇ ಸತಿ ಕೈ ಇಕ್ಕಿಲಿಲ್ಲ, ಏನೋ ಬರ್ತಾರೆ ಗೌರ್ಮೆಂಟ್ನವರು ಏನೋ ಮಾಡ್ತಾರೆ ಅಂತ ಮಾಡಿದ್ರು. ಕೈ ಇಕ್ಕಿಲ್ಲ ಅವರು ಬಂದಿಲ್ಲ. 3 ವರ್ಷ ಅಲ್ಲೇ 3 ವರ್ಷ ಆಯಿತು. 3 ವರ್ಷ ಏನೋ 4-5 ವರ್ಷ ಆಗೋಯ್ತು. ಅಲ್ಲಿ ಬಂದು ಒಂದ್ಸತಿ ತೆಗೆದು ಹೋದ್ರೆ ಅಷ್ಟು ಬಿಟ್ಮೇಲೆ ಆಮ್ಯಾಕೆ ಬಂದು 3 ವರ್ಷದಿಂದ ರಾಜಕಾಲುವೆ ಸಿಲ್ಟ್ ತೆಗೆದು ಏನೂ ಕ್ಲೀನ್ ಮಾಡಿಲ್ಲ. ಇಲ್ಲ, ಅದೇನೋ ಕಲ್ಲು ಪಲ್ಲು ಹಾಕ್ಬಿಟ್ಟು ಹೋದವರು ಹ್ಞೂ. ಇವತ್ತುವರೆಗೆ ಮಕ್ಕಳು ಹ್ಞೂ. ಇಂಥ ಎಷ್ಟೈತೆ ನಮ್ಮ ಜಮೀನು ಇಷ್ಟು ಕಾಲೇವು ಇಷ್ಟು ಅಗಲ ಬರಬೇಕು ಅಂತೇಳಿ ಕಲ್ಲು ಹಾಕಿ ಹೋದವರು. ಹ್ಞೂ. ಎಷ್ಟಾಗಲ ಬರುತ್ತೆ ಕಾಲುವೆ ಇದು? ಕಾಲೇವು ಒಂದು ಸರ್ಪಳಿದಾಗ ಬರುತ್ತೆ. ಹ್ಞೂ. ಒಂದು ಸರ್ಪಳಿ, ಒಂದು ಸರಪಳಿ ಅಂದರೆ ಒಂದು 33 ಅಡಿ ಏನೋ ಅಲ್ವಾ? ಅದು 33 ಅಡಿ ಇರೋದು. ಹ್ಞೂ ಹ್ಞೂ. ಒಂದು ಸರ್ಪಳಿ ಇದೆ ಹಾಕೋದು. ಹ್ಞೂ. ಈಗ ಅಂದರೆ ಇದೆಲ್ಲ ಸೈಡೆಲ್ಲ ತೆಗೆದು ಅಗಲ ಮಾಡಬೇಕು ನೀರಿಗೆ. ಗೌರ್ಮೆಂಟ್ನವ್ರು ಬಂದರೆ ನೋಡು, ಈ ಕಡೆಗೆ ಏನು ಹೋಗಲ್ಲ, ನಮ್ಮ ಕಡೆಗೆ ಹೋಗ್ಬೇಕು. ಇದು ಈ ನೋಡಿ ಇಲ್ಲಿಂದ ಹ್ಞೂ. ಅದು ಅಲ್ಲಿ 5 ಕಲ್ಲು ಐತಲ್ಲ, ಆ ಕಡೆಗೆ ಹೋಗ್ಬೇಕು ಜಮೀನು. ಈ ಜಮೀನಿಗೆ ಹೊತ್ತಿಸಂಗಿಲ್ಲ. ಈ ರಾಜಕಾಲುವೆ ಎಲ್ಲಿ ಯಾವ ಜಮೀನಾಗ ಹೋಗ್ತದೋ ಆ ಜಮೀನಾಗ ಹೋಗ್ಬೇಕು ರಾಜಕಾಲುವೆ. ಹಾಂ ಹಾಂ ಹಾಂ. ಬೇರೆ ಜಮೀನಿಗೆ ಹೋಗಂಗಿಲ್ಲ. ಬೇರೆ ಜಮೀನಿಗೆ ಹೋದ್ರೆ ಹೊಡೆದಾಕ್ಯಂತಾರೆ. ಹ್ಞೂ ಹ್ಞೂ ಹ್ಞೂ. ನಮ್ದೇನು ಹ್ಞೂ. ಅದಕ್ಕೆ ಹಿಂಗೆ ಆಗಿದೆ. ಹ್ಞೂ. ಅಲ್ಲ ಹಾಕಿ ಅಲ್ಲೇ ಸುಮಾರು ಒಂದು 8-9 ವರ್ಷದಿಂದ ಮಾಡ್ಕೊಂಡು ಹೋದ್ರು. ನಾವು ದುಡ್ಡು ವರ್ಷ ಮಾಡ್ಕೊಂಡು ಮತ್ತೆ ಆ ಕಡೆ ಈ ಕಡೆ ಫಸ್ಟ್ ಒಂದನ ಇದು ಮಾಡಿಬಿಟ್ರೆ ಹ್ಞೂ. ಅಚ್ಚುಕಟ್ಟಾಗಿ ನಾವು ಎಷ್ಟಾಗಲ ಮಾಡಿರ್ತಾರೋ ಅಷ್ಟಾದಷ್ಟು ನಾವು ಅಚ್ಚುಕಟ್ಟು ಮಾಡ್ಕೊಬೋದು ಮಕ್ಕಳು. ಎಲ್ಲ ರಾಜಕಾಲುವೆಗೂ ಆಗ್ದಂಗೆ ಹ್ಞೂ 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 ಹ್ಞೂ. ಸತ್ಯಪತಿ ಎಲ್ಲ ತುಂಬಿದಂಗೆ ಮಾಡ್ಬೋದು. ಇಲ್ಲ ನಾವು ಸತ್ಯ ಒಂದು ಹಾಕಿರೂ ಒಂದು ಬೆಂಕಿ ಇಕ್ಕಿ ಒಂದು ಏನೋ ಮಾಡ್ಬೋದು. ಹ್ಞೂ. ನಾವು ಅಲ್ಲಿಗೆ ಇದು ಕುಂದೂರು ತಕ್ಕನ ನಾವು ಹೇಳೋಕ್ಕಾಗ್ತದ? ಹ್ಞೂ. ಎಲ್ಲ ತುಂಬಿಬಿಟ್ಟವ್ರಿ ಮ್ಯಾಗಡೆಗೆ. ಹಾಂ ಹಾಂ. ತಾಮಂತ ನೋಡಿ, ಇದೆಲ್ಲ ಆ ಕಡೆ ಬಂದಿರೋದು. ಹ್ಞೂ ಹ್ಞೂ ಹ್ಞೂ. ಅಂದರೆ ಪ್ಲಾಸ್ಟಿಕ್ಕು ಕಸ ಎಲ್ಲ ತುಂಬ್ತಾರೆ. ಅವ್ರು ಬಂದರೆ ಗೊತ್ತಾಗ್ತದೆ. ಹ್ಞೂ ಹ್ಞೂ ಹ್ಞೂ. ಅದು ಹಿಂಗಾಗಿ ಇದು ಮಾಡ್ಕೊಂತಾರೆ. ಅದಕ್ಕೆ ನಾವು ನಮ್ಮ ಮೊದಲು ಬಸ್ನಾಗ ನಾವು ಒಂಚೂರು ಅಚ್ಚುಕಟ್ಟು ಮಾಡ್ಕೊಂಡ್ರೆ ಹಾಂ ಹಾಂ ಹಾಂ. ಆದಷ್ಟನ್ನು ನಾವು ಅಚ್ಚುಕಟ್ಟು ಮಾಡ್ಕೊಳ್ಳೋಣ ಅಂತ ಸುಮ್ಮನಿದೆ. ತಿರ್ಗಿ ಹಿಂಗೆ ಬಿಟ್ಟರೆ ಜಾಸ್ತಿ ನೀರಾಯಿತು ಅಂತಂದರೆ ನಾವು ಏನು ಮಾಡಬೇಕು? ಇನ್ನೂ ದೊಡ್ಡ ಸಮಸ್ಯೆಗಳು ದೊಡ್ಡ ಸೃಷ್ಟಿ ಸಮಸ್ಯೆ ಆಗುತ್ತೆ. ಆಗ್ತದೆ. ಹ್ಞೂ. ಅದಕ್ಕೋಸ್ಕರ ಯಾರು ಪಂಚಾಯತ್ನಲ್ಲಿರೋನು ಇಲ್ಲ. ಅಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಏನು ಮಾಡಬೇಕು? ಇದು ಪರ್ಮನೆಂಟ್ ಆಗಿ ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಇದು ಪರ್ಮನೆಂಟ್ ಅಂತಂದರೆ ಆ ಕಡೆ ಈ ಕಡೆ ದಡ ಇದು ಪರ್ಸನ್ ಮಾಡಬೇಕು. ಪರ್ಸನ್ ಮಾಡಿ ಹಾಂ. ಒಳಗೆ ಏನು ಹೋಗ್ದಂತೆ. ಹ್ಞೂ ಹ್ಞೂ. ಅಂದರೆ ಕಾಂಕ್ರೀಟ್ ಗೋಡೆ ಕಟ್ಟಬೇಕು ಅಂತ. ಆ ಕಡೆಗೂ ಆ ಕಡೆ ನಮ್ಮ ಕಡೆಗೆ ಬರ್ಬೇಕಲ್ಲ, ಆ ಕಡೆ ಇದು ಮಾಡ್ಕೊಂಡು ಹ್ಞೂ. ಆಮೇಲೆ ಇದು ಅಲ್ಲಿ ಹ್ಞೂ ಹ್ಞೂ. ಅಣೆ ತೋಟದಾಗ ಮಾಡಿರಲ್ಲ, ಹಾಂ ಅಲ್ಲಿ ಅಣೆ ತೋಟದಾಗ ಇಷ್ಟು ದೂರ ಮಾಡ್ಯಾವ್ರಿ. ಹಾಂ ಹಾಂ ಹಾಂ. ಫಸ್ಟ್ ಇದು ಬಾತ್ರೂಮಿಂದು ಇದು ಮಾಡ್ಕೊಂಡು ಮಾಡ್ಕೊಂಡು ಬಂದ್ರೆ ಇಷ್ಟ ಆಗಲ್ಲ. ಸುಮಾರು ಒಂದು ಅಗಲ ಮಾಡ್ಯಾರ ನೋಡಿದೆ. ಆ ಕಡೆ ಅಷ್ಟು ಅಗಲ ಮಾಡಿದರೆ ಇಲ್ಲಿ ಸೆಲಿಸವ್ ನೀರು ಹೊಟ್ಟೋಗ್ತದೆ. ಬೆಟ್ಟದ ನೀರು ಪೂರ್ತಿ ಬೆಟ್ಟದ ನೀರು ಬರುತ್ತೆ. ಅದು ಕೆರೆ ನೀರು, ಕೊಡಿ ನೀರು ಬರ್ತದೆ ಅದ್ರಾಗ. ಇದು ಒಟ್ಟಿಗೆ 5 ಕಾಲ್ಯವು. 5 ಕಾಲ್ಯ ಮಾತ್ರ ರಾಜಕಾಲ್ಯವು ಅಂತ ಐತೆ. ಯಾರು ಇದಕ್ಕೆ ಯಾರು ಕಿತ್ತಾಡಂಗಿಲ್ಲ ಮಾಡಂಗಿಲ್ಲ. ಅವ್ರು ಬಂದು ಗೌರ್ಮೆಂಟ್ ಕೈಗಿಂತ ಐತೆ ಅಂತ ಹೇಳಿ ಕೈ ಇಕ್ಕಿ ತೆಗೆದ್ರೆ ನಾವು ಮಾತಾಡಂಗೆ ಇಲ್ಲ. ಹಂಗೆ ಈಗ ರೈತರದ್ದು ಏನು ವಿರೋಧ ಇಲ್ಲ ಇದೆಲ್ಲ ಕ್ಲೀನ್ ಮಾಡೋಕ್ಕೆ. ಬಂದ್ಬಿಟ್ರೆ ಅವ್ರು ಅಳತೆ ಮಾಡ್ಕೊಂಡು ಹೋಗ್ಯಾರಲ್ಲ. ಹಾಂ ಹಾಂ ಹಾಂ. ಅಳತೆ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಅದರಂತೆ ಅವ್ರು ಬಂದು ಕ್ಲೀನ್ ಮಾಡಲಿ. ಅವ್ರು ಮೊದಲೇ ಹೇಳಿ ಹೋಗ್ಬಿಟ್ಟಾರೆ, ನೀವು 2 ಅಡಿ ಹಿಂದೆ ಕಟ್ಕೊಬೇಕು ಕಲ್ಲಿಂದ ಅಂತ ಹೇಳಿ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಹೇಳಿರೋದು ಸರಿ. ಆದರೆ ನೀರು ಹಿಂಗೆ ಬಂದಾಗ ಮಳೆ ಬಂದಾಗ ಒಂದೊಂದ್ಸತಿ ಎಲ್ಲ ಬಂದು ಏನು ಅಂತ ನಾನು ನೋಡಲ್ಲ. ಆಮೇಲೆ ಪಂಚಾಯತಿಯರಿಗೆ ನಮ್ಮ ಸೇರಲ್ಲ, ರಾಜಕೀಯ ಅವ್ರು ಸೇರ್ಕೊತಾರೆ. ನಾವು ಇದೆಲ್ಲ ಮಾಡೋಕ್ಕಲ್ಲ. ಸಣ್ಣ ಪುಟ್ಟ ಮಣ್ಣು ಕಣ್ಣು ಗುಡ್ರ ಗುಂಡಿಗೆ ಹಾಕ್ಬೋದು ಅಷ್ಟೇ ಅಂತ. ಕಂದಾಯ ಇಲಾಖೆಯವರೇ ಮಾಡ್ಬೇಕು ಅದನ್ನ ಅಂತಾರೆ. ಹಂಗೆ ಮಾಡ್ತಾರೆ ಅವರು. ದೊಡ್ಡದು ಅವರೇ ಮಾಡಬೇಕು. 5 ಕಾಲ್ಯಗಳು ಉಂಟವು. 5 ಕಾಲ್ಯವನ್ನು
ಹಿಂಗೆ ಮಾಡಿಕೊಂಡು ಭಾರಿ ಕಷ್ಟ ಇತ್ತು. ಓಕೆ ಅದಕ್ಕೆ ಇಲ್ಲಿ ಹಿಂಗೆ ಬಂದು ಅದು ಎಸಾಕ್ಬಿಟ್ಟಿತ್ತು, ಸದ್ದಾಗಿತ್ತು. ಲೈಟ್ ಕಂಬ ತೊಂದರೆಗಳಾಗ್ತವೆ ಅಂತೇಳಿ ಲೈಟ್ ಕಂಬದಿಂದ ಮುಚ್ಕೊಂಡು ಹಿಂಗೆ ಹಾಕ್ಕೊಂಬರ್ತೀವಿ. ಸರಿ. ಈ ಸೆಟ್ ಕಟ್ಕೊಂಡು ಈಗ ಎಷ್ಟು ದಿನದಿಂದ ತೆಗಿತಿದ್ರಿ ಇದ? 2 ದಿವಸದಿಂದ ನಿನ್ನೆ ಇವತ್ತು. ಈಗ ಸತತವಾಗಿ ಮಳೆ ಬೇರೆ ಬತ್ತೈತೆ. ಮಳೆ ಬಂದ್ರು ಬಿಟ್ಬಿಟ್ಟದು. ಹಾಂ, ಮಳೆ ಬರ್ದ್ರೆ ಒಂದಿಷ್ಟು ತಕೊಂಡು ಹೋಗ್ತಾ ಇರೋದು. ಏನು ಒಂದೇ ದಿವಸ ಏನು ತೆಗಿಯಲ್ಲ, ಸ್ವಲ್ಪ ಕೈಲಾದಷ್ಟು ಮಾಡ್ತೀವಿ ರೈತರು. ಅಲ್ಲ, ಈ ವಯಸ್ಸಲ್ಲಿ ನೀವು ಇದನ್ನ ಹಾಕಂಗೆ ಕೂತ್ಕೊಳ್ಳೋದು ಎಷ್ಟು ಸರಿ? ಅಂತ ನಮ್ಮ ಹುಡುಗರು ಕೈ ಕಲ್ವಲ್ಲ, ಈಗ ನಿಮ್ಗೆ ಗೊತ್ತಿದೆ. ಹುಡುಗರು ಕೈ ಕಲ್ ನಾವು ಏನು ಮಾಡೋದು, ಯಾವ JCP ತಂದು ತಗ್ಸೋಣ ಅಂದರೆ ಈಗ ಆ ಕಡೆ JCP ಬಂತು ಅಂದರೆ ಅವ್ರು ಬಂದು ಗಲಾಟೆ ಮಾಡ್ತಾರೆ. ಮಗಳ JCP ತಂದಿರ ಅಷ್ಟಾಳು ಕೊಡ್ಬಿಟ್ರೆ ಇಷ್ಟಾಳು ಕೊಡಿದ್ರ ಅಂತ ಅಂತಾರೆ. ಗೌರ್ಮೆಂಟ್ನವ್ರನ್ನ ಏನು ಮಾತಾಡ್ಸೋಕ್ಕಾಗಲ್ಲ, ಎಷ್ಟು ಆಳು ಕೊಡಿದ್ರು. ಅಲ್ಲ, ಇದು ಗೌರ್ಮೆಂಟ್ ಅವ್ರು ಮಾಡ್ಬೇಕಲ್ವರ? ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡ್ಬೇಕು, ಇದೆಲ್ಲವ ಇವೆಲ್ಲ ಅವ್ರು ಮಾಡಬೇಕು. ಏನು ಅಲ್ಲಿ 3-4-5 ವರ್ಷ ಆಯಿತು, ಅದೇ ಕಲ್ಲು ಹಾಕ್ಕೊಂಡು ಹೋಗಿ ಎಲ್ಲ ಒಂದು 6-7 ವರ್ಷ ಆಯಿತು, ತಿರ್ಗು ನೋಡಿಲ್ಲ. ಅಲ್ಲಿ ಬೇರೆ ಇನ್ನೊಂದು ಈ ನೆನ್ನೆ ಬಂದಂಗೆ ಬಂದ್ಬಿಟ್ರೆ ಅಲ್ಲಿ ಹಳ್ಳ ಹೊಡ್ಕೊಂತ ತೋರಿಸ್ತೀನಿ ನಡೀರಿ, ಅಲ್ಲಿ ಒಂದು ಹಿಡೀರಿಂದ ಬನ್ನಿ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.